ಹಾಯ್ ಹಲೋ ಫ್ರೆಂಡ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಗ್ರಾಮರ್ ಬಗ್ಗೆ ನೋಡೋಣ. ಆಲ್ರೆಡಿ ಒಂದಷ್ಟು ಕ್ಲಾಸಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸಾಮಾನ್ಯ ಕನ್ನಡ ಅನ್ನೋದೇ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಯಾರ್ಯಾರು ನೋಡಿರ್ಬೋದು ದಯವಿಟ್ಟು ಆ ವಿಡಿಯೋಸ್ನ ಸಹ ನೋಡಿ. ಯಾಕಂದರೆ ನಾವು ಮಾಡ್ತಿರೋದು ಗ್ರಾಮರು ಒಂದು ಕಂಟಿನ್ಯೂಟಿ ಇರಲಿ. ಹಾಗಾಗಿ ನೀವು ಅದೇ ಆರ್ಡರ್ನ ಫಾಲೋ ಮಾಡಿದ್ರೆ ಎಲ್ಲ ಒಂದು ಕಡೆಯಿಂದ ನಿಮಗೆ ಕನ್ನಡ ಗ್ರಾಮರ್ ಫುಲ್ ಕಂಪ್ಲೀಟ್ ಆಗುತ್ತೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ನಾವು ಕೃದಂತಗಳ ಬಗ್ಗೆ ಹಾಗೆ ತದ್ದಿತಾಂತಗಳ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ. ಸಾಧ್ಯ ಆದರೆ ಇನ್ನೊಂದಷ್ಟು ಕವರ್ ಮಾಡೋಣ. ಎಲ್ಲೆಲ್ಲಿ ನಿಮಗೆ ಈ ಟಾಪಿಕ್ಸ್ ಯೂಸ್ಫುಲ್ ಆಗುತ್ತೆ ಅಂತ ಬಂದರೆ ನಿಮಗೆ KPSC ನಡೆಸುವ ಕಡ್ಡಾಯ ಕನ್ನಡ ಪತ್ರಿಕೆ, ಓಕೆ, ಅಲ್ಲಿ ಯೂಸ್ಫುಲ್ ಆಗುತ್ತೆ. ಇನ್ನು ಆಮೇಲೆ ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ ಪೇಪರ್ 2 ಬರುತ್ತೆ. ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ ಹಾಗೆ ಇನ್ PDO ಮತ್ತು ಏನು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸಲ್ಲೂ ಸಹ ನಿಮಗೆ ಇದು ಬರುತ್ತೆ, ಏನು ಕನ್ನಡ ಬರುತ್ತೆ. ಇನ್ನು GPSTR ಏನು ಕಾಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಅದರಲ್ಲೂ ಸಹ ನಿಮಗೆ ಸ್ಪೆಸಿಫಿಕ್ ಪೇಪರ್ 3 ಅಲ್ಲಿ ಕನ್ನಡ ನಿಮಗೆ ಯೂಸ್ಫುಲ್ ಆಗುತ್ತೆ. ಇನ್ನು ಅವ್ರು ನೋಟಿಫಿಕೇಶನ್ ಕರೆದಿಲ್ಲ ಅಂತ ನಾವು ಕಾಯ್ಕೊಂಡು ಕುತ್ಕೊಳ್ಳೋದು ಬೇಡ. ನಾವು ಒಂದಷ್ಟು ಕಂಪ್ಲೀಟ್ ಮಾಡಿದರೆ ನಮ್ಮ ಪೋರ್ಷನ್ಸ್ನ ಅಕಸ್ಮಾತ್ ನೋಟಿಫಿಕೇಶನ್ ಏನಾದ್ರು ಚೇಂಜ್ ಆಗಿದ್ರೆ ನಾವು ಅದನ್ನು ಸಪ್ರೇಟಾಗಿ ಮತ್ತೆ ಓದ್ಬೋದು. ನಮಗೆ ಅವರು ನೋಟಿಫಿಕೇಶನ್ ಆದಮೇಲೆ ಕೊಡೋದೇ ಒಂದು 2 or 3 months ಯೂಶಲಿ. ಹಾಗಾಗಿ ನಾವು ಒಂದಷ್ಟು ಸಿಲೆಬಸ್ ಏನಿದೆಯೋ ಆಲ್ರೆಡಿ ಕವರ್ ಮಾಡಿರ್ಬೇಕು. ಹಾಗಾದರೆ ವಿಡಿಯೋನ ನಾವು ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇನೆ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಆದಷ್ಟು ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ ನೀವು ದಯವಿಟ್ಟು ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಹೆಚ್ಚೆಚ್ಚು ನೀವು ನೋಡಿದಷ್ಟು ಏನು ನಿಮ್ಮ ಕಡೆಯಿಂದ ಏನೇನು ಡೌಟ್ಸ್ ಬರುತ್ತೋ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿದಾಗ ನನಗೆ ಈ ಥರನೂ ಮಾಡ್ಬೋದಲ್ವಾ ಅನ್ನೋ ಒಂದು ಐಡಿಯಾ ಬರುತ್ತೆ. ನಾನೇನಾದ್ರು ಮಾಡಿಫಿಕೇಶನ್ ನನ್ನ ವೀಡಿಯೋಸ್ನಲ್ಲಿ ಮಾಡ್ಕೊಳ್ಬೋದು. ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾವು ಶುರು ಮಾಡೋಣ. ನಾನು ಹೇಳಿದಾಗೆ ನಾವು ಇವತ್ತಿನ ಟಾಪಿಕ್ ಬಂದು ನಾವು ಕೃದಂತಗಳ ಬಗ್ಗೆ ನಾವು ನೋಡ್ತೇವೆ. ಕೃದಂತ ಅಂತ ಅಂದರೆ ಏನು ಅಂದರೆ ಧಾತುಗಳಿಗೆ ಕೃತ್ ಪ್ರತ್ಯಯ ಸೇರುತ್ತೆ, ಅದನ್ನು ನಾವು ಕೃದಂತ ಅವಾಗ ಆಗತ್ತೆ ಅಂತ ನಾವು ಹೇಳ್ಬೋದು. ಡೈರೆಕ್ಟಾಗಿ ಎಕ್ಸಾಂಪಲ್ಗೆ ಬರೋಣ ನೋಡಿ. ಕೃದಂತ ನಾಮ ಪ್ರಕೃತಿ ಯಾವಾಗ ಆಗುತ್ತೆ ಅಂತ ಅಂದರೆ ಧಾತು ಮತ್ತು ಕ್ರಿಯಾಪದ ಸೇರಿದ್ರೆ ಮಾತ್ರ ಕೃದಂತ ಆಗೋದು. ಎಕ್ಸಾಂಪಲ್ ಮಾಡು ಪ್ಲಸ್ ಮಾಡಿಸು. ಧಾತು ಬಂದು ಇಲ್ಲಿ ಮಾಡು ಆಗುತ್ತೆ, ಕ್ರಿಯಾಪದ ಬಂದು ಮಾಡಿಸು, ಈ ಕೆಲಸ ಮಾಡಿಸು ಅಂತ ಹೇಳ್ತೀವಲ್ಲ. ಕ್ರಿಯೆ ಅಂದರೆ ಕ್ರಿಯೆನ ಹೇಳ್ತಾ ಇದೆ ಅದು. ಹಾಗೆ ಕೃದಂತ ನಾಮ ಪ್ರಕೃತಿ ಏನಾಗುತ್ತೆ, ಇಲ್ಲಿಂದ ಮಾಡಿದ್ದ ಅಂತ ಆಗುತ್ತೆ. ಇನ್ನು ಬೇರೆ ಬೇರೆ ಪದಗಳನ್ನ ಇದು ಸೃಷ್ಟಿ ಮಾಡ್ತೀವಿ ಈ ಕೃದಂತ. ಹಾಗಾಗಿ ಇದನ್ನ ಕೃದಂತ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದೇನಂದ್ರೆ ಈ ಕೃತ್ ಪ್ರತ್ಯಯಗಳು ಏನು ಬರುತ್ತಲ್ಲ ಅದು ಕೊನೆಯಲ್ಲಿ ಬರುತ್ತೆ. ಹಾಗಾಗಿ ಇದನ್ನ ಕೃದಂತಗಳಾಗುತ್ತೆ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಇದ್ರ ಮುಂದೆ ನೋಡೋಣ ಎಕ್ಸಾಂಪಲ್ಸ್ ನಿಮಗೆ ಗೊತ್ತಾಗುತ್ತೆ. ಇನ್ನು ಇದರಲ್ಲಿ ಟೈಪ್ಸ್ ಇದೆ. ಏನು ಅಂದರೆ ಮೊದಲನೇದು ಬಂದು ಕೃದಂತ ನಾಮ ಅಥವಾ ಕೃನಾಮ ಅಂತ ನಾವು ಹೇಳ್ತೇವೆ. ಇವು ನಾಮ ಪ್ರಕೃತಿಗಳು. ಓಕೆ, ನಾವು ಇಲ್ಲಿ ನೋಡಿದ್ವಿ ಅಲ್ವಾ, ನಾಮ ಪ್ರಕೃತಿಗಳು. ಅವು ನಾಮ ಪ್ರಕೃತಿಗಳು ಆಗುತ್ತೆ. ಅಂದರೆ ನಿಮಗೆ ಕೃತ್ ಪ್ರತ್ಯಯ ಸೇರುತ್ತೆ. ಹಾಗೆ ಕಾಲಸೂಚಕರು ಇರುತ್ತೆ ಅಲ್ಲಿ, ಭೂತಕಾಲನ ಭವಿಷ್ಯತ್ ಕಾಲನ. ಎಕ್ಸಾಂಪಲ್ ನೋಡ್ಬಿಡೋಣ. ಮಾಡುವ ಅನ್ನೋದು ನೋಡಿದ್ರೆ ಮಾಡು ಪ್ಲಸ್ ವಾ ಪ್ಲಸ್ ಆ ಬರುತ್ತೆ. ಓಕೆ, ತಿನ್ನು, ತಿಂದ, ತಿಂದ್ರು, ಇವೆಲ್ಲ ನೋಡಿ ಕ್ರಿಯೆನ ಹೇಳುತ್ತೆ ಅಲ್ವಾ. ತಿಂದ, ಮಾಡದ, ಬರೆಯುವ, ಓದ, ತಿನ್ನದ, ಇವೆಲ್ಲ ಕೃದಂತ ನಾಮ ಆಗುತ್ತೆ. ಇವೆಲ್ಲ ಸಾಮಾನ್ಯವಾಗಿ ಬಳಸೋ ಅಂಥದ್ದು, ಸಾಮಾನ್ಯವಾಗಿ ಸೇರುತ್ತೆ. ಹಾಗೆ ಇಲ್ಲಿ ಏನು ಕೃತ್ ಪ್ರತ್ಯಯ ಯಾವುದು ಅಂತ ಅಂದರೆ ಆ ಬಂದು ಕೃತ್ ಪ್ರತ್ಯಯ ಆಗುತ್ತೆ ಇದರಲ್ಲೆಲ್ಲ. ಓಕೆ, ಇನ್ನು ದಾ ಬಂದು ಏನು ಭೂತಕಾಲಕ್ಕೆ, ಓದ ಅಲ್ವಾ. ಅವೆಲ್ಲ ನಿಮಗೆ ಯಾವ ಕಾಲದಲ್ಲಿ ನಡೀತು ಅಂತ ಹೇಳುತ್ತೆ. ಇನ್ನು ಕೃದಂತ ಭಾವನಾಮ ಅಂದರೆ ಧಾತುಗಳ ಮೇಲೆ ಭಾವನೆ ಬರುತ್ತೆ ಇನ್ನು ಕೃತ್ ಪ್ರತ್ಯಯ ಸೇರಿದಾಗ, ಅದನ್ನು ಕೃದಂತ ಭಾವನಾಮ ಅಂತ ಹೇಳುವುದು. ಅಂದರೆ ಮಾಡುವುದು. ಎಕ್ಸಾಂಪಲ್ ಇಲ್ಲಿ ಮಾಡು ಪ್ಲಸ್ ಓದು. ತಿನ್ನುವಿಕೆ, ಉಡಿಗೆ, ಊಟ, ಏಳಿಗೆ, ಸಲಿಗೆ, ಸಾವು, ಒಳಪು, ಕಾಣಿಕೆ, ಒಲುಮೆ, ಇವೆಲ್ಲ ಕೃದಂತ ಭಾವನಾಮ ಆಗುತ್ತೆ. ಅಂದರೆ ಭಾವನೆ ಸೇರುತ್ತೆ ಏನು ಕೃತ್ ಪ್ರತ್ಯಯದಲ್ಲಿ. ಇನ್ನು ಕೃದಂತಾವ್ಯಯ. ಕೃದಂತಾವ್ಯಯ ಅಂತ ಅಂದರೆ ಧಾತುಗಳ ಮುಂದೆ ಏನು ಬರುತ್ತೆ, ಉತ್ತ, ಇವೆಲ್ಲ ಶಬ್ದಗಳು ಬರುತ್ತೆ. ಯಾವುದು ಉತ್ತ, ಉತ್ತ, ಅಲು, ಅಲಿಕೆ, ಆ, ಈ, ದ, ಇವೆಲ್ಲ ಸೇರಿದಾಗ ಕೃದಂತಾವ್ಯಗಳು ಆಗುತ್ತೆ. ಎಕ್ಸಾಂಪಲ್ ಮಾಡು ಪ್ಲಸ್ ಉತ್ತ, ಮಾಡುತ್ತ. ಓಕೆ, ಬರು ಪ್ಲಸ್ ಅಲು, ಬರಲು. ಏಳು ಪ್ಲಸ್ ಆ, ಏಳು. ತಿಂದು ಪ್ಲಸ್ ಹಿಂದು, ತಿಂದು. ಮಾಡು ಪ್ಲಸ್ ಅದೇ, ಮಾಡದೆ. ಆಮೇಲೆ ಮಾಡಿ, ನೋಡುತ್ತಾ, ತಿನ್ನಲಿಕ್ಕೆ. ಓಕೆ,
ಸೊ ಇಷ್ಟು ಕೃದಂತಾವ್ಯಯಗಳು ಆಗುತ್ತೆ. ಹಾಗಾಗಿ ಕೃದಂತ ಅಲ್ಲಿ 3 ಥರ. ಒಂದು ಕೃದಂತನಾಮ ಅಥವಾ ಕೃನ್ನಾಮ, ಕೃದಂತ ಭಾವನಾಮ, ಹಾಗೆ ಕೃದಂತಾವ್ಯಯಗಳು. ಇಷ್ಟು ಟೈಪ್ಸ್ ನೆನ್ಪಿಟ್ಕೊಳ್ಳಿ. ಇನ್ನು ತದ್ದಿತಾಂತಾಗಿ ಬರೋಣ. ನೋಡಿ, ಡಿಫ್ರೆನ್ಸ್ ಏನು ಅಂದ್ರೆ, ಕೃದಂತ ಅಲ್ಲಿ ಇನ್ನು ಧಾತುಗಳಿಗೆ ಕೃತ್ ಪ್ರತ್ಯಯ ಸೇರಿದ್ರೆ ಕೃದಂತ ಆಗತ್ತೆ. ನಾಮಪದಗಳಿಗೆ ಏನಾದ್ರೂ ಸೇರಿದ್ರೆ ಅದು ತದ್ದಿತಾಂತ ಆಗತ್ತೆ. ಓಕೆ, ಒಂದಷ್ಟು ಅರ್ಥಗಳಲ್ಲಿ ಗಾರ, ಕಾರ ಅವೆಲ್ಲ ಸೇರಿದ್ರೆ ತದ್ದಿತಾಂತ ಆಗುತ್ತೆ. ಈ ತದ್ದಿತಾಂತಲ್ಲೂ 3 ಥರ ಬರುತ್ತೆ. ಸೇಮ್ ಕೃದಂತ ತರನ ಕಂಪೇರ್ ಮಾಡ್ಬೋದು ನೀವು. ಕೃದಂತನಾಮ ಅಂದ್ರೆ ನಾಮಪದಗಳಿಗೆ ತದ್ದಿತ ಪ್ರತ್ಯಯ ಸೇರುತ್ತೆ. ಎಕ್ಸಾಂಪಲ್ ನೋಡಿ, ಇವೆಲ್ಲ ನಾಮಪದ. ಮಾಲೆಯನ್ನು ಪ್ಲಸ್ ಕಟ್ಟುವವನು. ತದ್ದಿತ ಪ್ರತ್ಯಯನು ಗಾರ, ಮಾಲೆ ಗಾರ, ಓಲೆಕಾರ, ಕನ್ನಡಿಗ, ಅಣವಂತ, ಮಡಿವಾಳ, ಹಾವಾಡಿಗ, ಬಳಿಕ, ಮಾತಾಳಿ, ಲಂಚಗುಳಿ, ಅತ್ತನೆಯ, ಕುಂಬಾರ. ಇವೆಲ್ಲ ಕೃದಂತ ನಾಮ ಆಗುತ್ತೆ, ನಾಮಪದದ ಜೊತೆಗೆ ಮುಂದೆ ಬಂದ್ರೆ. ಓಕೆನಾ? ಸೊ ಗಾರ, ತಾಳಿ, ಗಾಣಿಗ ಇಂಥವೆಲ್ಲ ಬಂದ್ರೆ ತದ್ದಿತಾಂತ ನಾಮ ಆಗುತ್ತೆ. ಇನ್ನ ಸ್ತ್ರೀಲಿಂಗನೂ ಕೆಲವು ಬರ್ಬೋದು. ಅಂದ್ರೆ ಬೀಗಿತ್ತಿ, ಬ್ರಾಹ್ಮಣಿತಿ, ಒಕ್ಕಲಗಿತ್ತಿ, ಹೂವಾಡಗಿತ್ತಿ, ಅಗಸಗಿತ್ತಿ, ಗೊಲ್ಲತ್ತಿ, ಒಡ್ಡತ್ತಿ, ಮಾಲೆಗಾರತಿ, ಅರಸಿ, ಅಣುಗಿ, ಕಳ್ಳಿ, ಜಾಣೆ, ಗುಣವಂತೆ ಇವೆಲ್ಲ ಸ್ತ್ರೀಲಿಂಗಕ್ಕೆ ಸೇರಿದ್ದು. ಅದೇ ಕೃದಂತ ಅಲ್ಲ, ತದ್ದಿತಾಂತ ನಾಮಕ್ಕೆ ಸೇರುತ್ತೆ. ಇನ್ನು ತದ್ದಿತಾಂತ ಭಾವನಾಮ, ಭಾವನೆಯನ್ನು ಹೇಳುತ್ತೆ. ಅಂದ್ರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಸೇರುತ್ತೆ. ಯಾವುದು ಅಂದ್ರೆ ತನ, ಈಕೆ, ಪೋಮೆ ಅವೆಲ್ಲ ಸೇರುತ್ತೆ. ಎಕ್ಸಾಂಪಲ್ ದೊಡ್ಡತನ, ಬ್ರಾಹ್ಮಣಿಕೆ, ಬಿಳುಪು, ಜಾಣ್ಮೆ, ಕಿವುಡು, ಬಿಳುಪು, ಜಾಣ್ಮೆ. ಓಕೆ, ಇವೆಲ್ಲ ತದ್ದಿತಾಂತ ಭಾವನಾಮ ಆಗುತ್ತೆ. ಇನ್ನು ತದ್ದಿತಾಂತಾವ್ಯಯ ಯಾವುದು ಅಂದ್ರೆ ನಾಮಪದ ಮುಂದೆ ಅಂತೆ, ಒಲ್, ಬೋಳು ಇವೆಲ್ಲ ಸೇರಿದ್ರೆ ತದ್ದಿತಾಂತಾವ್ಯಯ ಆಗುತ್ತೆ. ಎಕ್ಸಾಂಪಲ್ ರಾಮನಂತೆ, ಚಂದ್ರನಂತೆ, ಮನೆಯ ತನಕ, ಊರವರೆಗೆ, ತನ್ನ ಮಟ್ಟಿಗೆ, ರಾಮನಿಗೆ, ರಾಮನಿಗೋಸ್ಕರ, ಅವನಿಗಿಂತ ಇವೆಲ್ಲ ತದ್ದಿತಾಂತಾವ್ಯಯ ಆಗುತ್ತೆ. ಒಟ್ಟಿನಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾಮಪದ ಬಂತು ಅಂದ್ರೆ ಅದು ತದ್ದಿತಾಂತಾವ್ಯಯ. ಅದರಲ್ಲಿ 3 ಟೈಪ್ಸ್. ಓಕೆ, ಇನ್ನ ಕ್ರಿಯಾಪದ ಪ್ರಕರಣ. ಕ್ರಿಯಾಪದ ಅಂದ್ರೇನು? ಕ್ರಿಯೆಯು ಪೂರ್ಣಗೊಂಡ ಅರ್ಥವನ್ನು ಕೊಡುವ ಪದಗಳೇನು ಕ್ರಿಯಾಪದ ಆಗುತ್ತೆ. ಈ ಕ್ರಿಯಾಪದ ಅಲ್ಲಿ ಲಿಂಗ, ವಚನ ಎಲ್ಲ ನಾವು ಹೇಳ್ಬೋದು. ಹಾಗಾದ್ರೆ ಈ ಕ್ರಿಯಾಪದದ ಮೂಲ ರೂಪ ಯಾವ್ದು ಹೇಳುತ್ತೆ? ಧಾತು ಹೇಳುತ್ತೆ. ಓಕೆನಾ? ಸೊ ಧಾತು ಅಂದ್ರೆ ಕ್ರಿಯೆಯ ಮೂಲ ಪದ ಆಗುತ್ತೆ. ಹಾಗಾಗಿ ಇದು ಅರ್ಥವನ್ನು ಸಹ ಕೊಡುತ್ತೆ. ಇನ್ನೊಂದೇನಂದ್ರೆ, ಧಾತುಗಳಿಗೆ ಪ್ರತ್ಯಯ ಸೇರಿರುವುದಿಲ್ಲ ಇನ್ನ. ಓಕೆ, ಇದನ್ನ ನಾವು ಕ್ರಿಯಾ ಪ್ರಕೃತಿ ಅಂತಾನು ನಾವು ಹೇಳ್ಬೋದು. ಸೊ ಧಾತು ಅಥವಾ ಕ್ರಿಯಾ ಪ್ರಕೃತಿ ಎರಡು ಒಂದೇ. ಈ ಕ್ರಿಯಾ ಪ್ರಕೃತಿ ಅಥವಾ ಧಾತುಗೆ ಆಖ್ಯಾತ ಪ್ರತ್ಯಯಗಳು ಪ್ರತ್ಯಯಗಳು ಸೇರಿದ್ರೆ ಕ್ರಿಯಾಪದ ಫುಲ್ ಆಗೋದು. ಸೊ ಧಾತು ಪ್ಲಸ್ ಆಖ್ಯಾತ ಪ್ರತ್ಯಯಗಳು ಸೇರಿದ್ರೆ ನಿಮ್ಗೇನ್ ಬರುತ್ತೆ ಅಂತ ಅಂದ್ರೆ ಅದು ಕ್ರಿಯಾಪದ ಆಗುತ್ತೆ. ಕ್ರಿಯಾಪದ ಆಗತ್ತೆ. ಓಕೆ, ಸೊ ಇದ್ರಲ್ಲೂ ಬಹಳಷ್ಟು ಟೈಪ್ಸ್ ಇದಾವೆ, ನೋಡ್ಬಿಡೋಣ. ಇಲ್ಲಿ ಮೂಲ ಧಾತು ಯಾವುದು ಅಂತ ಅಂದ್ರೆ ಮಾಡು. ಇದು ಧಾತುಗೆ ಟೈಪ್ಸ್. ಓಕೆ, ಧಾತುವಲ್ಲಿ 2 ಥರ 3 ಥರ. ಮಾಡು, ತಿನ್ನು, ಹೋಗು, ಮಲಗು, ಏಳು, ಗೂಡು ಇವೆಲ್ಲ ಮೂಲ ಧಾತು ಇರುತ್ತೆ. ಅಂದ್ರೆ ಸಹಜವಾಗಿ ನಾವು ಭಾಷೆಯಲ್ಲಿ ಬಳಸ್ತಾ ಇರ್ತೀವಿ. ಇನ್ನು ಸಾಧಿತ ಧಾತು ಅಂದ್ರೆ ಏನು ಅಂದ್ರೆ, ಇದಕ್ಕೆ ಪ್ರತ್ಯಾಂತ ಧಾತು ಅಂತಾನು ಸಹ ಹೇಳ್ತಾರೆ. ಅಂದ್ರೆ ಇದೇನು ಅಂದ್ರೆ ನಾಮ ಪ್ರಕೃತಿ ಮೇಲೆ ಪ್ರತ್ಯಯಗಳು ಸೇರುತ್ತೆ. ಇದು ನಾಮ ಪ್ರಕೃತಿ, ಅದ್ರ ಮೇಲೆ ಪ್ರತ್ಯಯ ಸೇರುತ್ತೆ. ಇಸು ಪ್ರತ್ಯಯ ಸೇರಿದ್ರೆ ಅದನ್ನ ಸಾಧಿತ ಧಾತು ಅಂತ ನಾವು ಹೇಳೋದು. ಅಂದ್ರೆ ಕನ್ನಡ ಪ್ಲಸ್ ಇಸು, ಕನ್ನಡಿಸು, ದಗದಗಿಸು, ಗಮಗಮಿಸು, ಅಬ್ಬರಿಸು, ಘಟಘಟಿಸು, ತಳಿಸು ಇವೆಲ್ಲ ಸಾಧಿತ ಧಾತು. ಅಂದ್ರೆ ಇಸು ಪ್ರತ್ಯಯ ಸೇರುತ್ತೆ. ಇದರಲ್ಲಿ ಸಂಸ್ಕೃತ ನಾಮ ಪ್ರಕೃತಿ ಅಂತನೂ ಸಹ ಬರುತ್ತೆ. ಅಂದ್ರೆ ಅಷ್ಟು ಡೀಪಾಗಿ ಬೇಕಾಗಿಲ್ಲ. ಪ್ರಯತ್ನಿಸುತ್ತಾನೆ, ಭಾವಿಸು, ರಕ್ಷಿಸು ಇವೆಲ್ಲ ಬರುತ್ತೆ. ಇನ್ನ ಮಾಡಿಸು, ಕಲಿಸು, ಓಡಿಸು ಇವೆಲ್ಲ ಪ್ರೇರಣಾರ್ಥ ಅಂತ ನಾವು ಹೇಳೋದು, ಪ್ರೇರಣೆ ಮಾಡೋದು. ಓಕೆ,
ಇಲ್ಲಿ ನೆಕ್ಸ್ಟ್ ಬರೋದು ಏನು ಅಂದ್ರೆ ಸಕರ್ಮಕ ಮತ್ತೆ ಅಕರ್ಮಕ ಕ್ರಿಯಾಪದ. ಹಾಗಾದ್ರೆ ಇಲ್ಲಿ ಏನ್ ನಾವು ನೆನ್ಪಿಟ್ಕೊಳ್ಬೇಕು ಅಂದ್ರೆ ಆ, ಎರಡು ತರ ಧಾತು ಇದೆ. ಯಾವುದು ಅಂದ್ರೆ ಮೂಲ ಧಾತು ಒಂದು, ಇನ್ನೊಂದು ಸಾಧಿತ ಧಾತು ಅಥವಾ ಪ್ರತ್ಯಂತ ಧಾತು. ಓಕೆ, ಧಾತುವಲ್ಲಿ ಎರಡು ಟೈಪ್. ಇನ್ನ ನೆಕ್ಸ್ಟ್ ನಾವು ನೋಡೋದು ಸಕರ್ಮಕ ಮತ್ತೆ ಅಕರ್ಮಕ ಕ್ರಿಯಾಪದ. ಈ ಸಕರ್ಮಕ ಅಂದ್ರೆ ಏನು ಅಂದ್ರೆ ಏನು ಕ್ರಿಯಾಪದ ಆಗುತ್ತೆ ಅಲ್ಲ, ಕ್ರಿಯಾಪದ ಆಗುವಾಗ ಏನು ನಮ್ಗೆ ಏನು ಕರ್ಮಪದವನ್ನು ಅಪೇಕ್ಷಿಸುತ್ತದೆ, ಅದನ್ನ ನಾವು ಸಕರ್ಮಕ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ದೇವರು ಲೋಕವನ್ನು ರಕ್ಷಿಸುವನು, ಇಲ್ಲೇನಾಗುತ್ತೆ ಅಂದ್ರೆ ನಮ್ಗೆ ಪ್ರತ್ಯಯನೂ ಸಿಗುತ್ತೆ. ಓಕೆ, ಹಾಗಾಗಿ ರಾಮನು ಶಾಲೆಯನ್ನು ಒಕ್ಕನು, ಇವೆಲ್ಲ ಸಕರ್ಮಕ ಆಗುತ್ತೆ. ಇನ್ನು ಅಕರ್ಮಕ ಅಂದ್ರೆ ಕರ್ಮಪದ ಇಲ್ದಿರುವಂತ ಇದಕ್ಕೆ ನಾವು ಅಕರ್ಮಕ ಅಂತ ನಾವು ಹೇಳೋದು. ಅಂದ್ರೆ ಮಗು ಮಲಗಿತು, ತಂದೆ ಇದ್ದಾರೆ, ಹುಡುಗ ಓಡಿದನು. ಇಲ್ಲಿ ನಮ್ಗೆ ಏನು ಕರ್ಮಪದ ಬರೋದೇ ಇಲ್ಲ ಮಧ್ಯೆ ಅಲ್ವಾ. ಇಲ್ಲಿ ನೋಡಿ ಕ್ಲಿಯರ್ ಸೆಂಟೆನ್ಸ್ ಫಾರ್ಮ್ ಆಗಿದೆ. ಸೊ ಇವೆರಡೇ ಡಿಫ್ರೆನ್ಸು. ಇನ್ನ ಎರಡೆರಡು ಕ್ರಿಯಾಪದ ಇದ್ರೆ ಅದನ್ನ ದ್ವಿಕರ್ಮಕ ಅಂತ ನಾವು ಹೇಳೋದು. ಅಂದ್ರೆ ರಾಮನು ಅಂಗಡಿಯಿಂದ ಪುಸ್ತಕವನ್ನು ಕೊಂಡನು, ಅಂಗಡಿಗೂ ಹೋದ ಪುಸ್ತಕವನ್ನು ತಗೊಂಡ್ರು. ಸೊ ಹಾಗಾಗಿ ಎರಡು ಕ್ರಿಯಾಪದ ಬರುತ್ತೆ. ಓಕೆ, ಇನ್ನ ಸೀತೆಯು ಆನೆಯಿಂದ ಕಬ್ಬನ್ನು ತೆಗೆದುಕೊಂಡಳು. ಓಕೆ, ಇನ್ನ ಇಷ್ಟು ಏನು ಕ್ರಿಯಾಪದ ಕಾಲವನ್ನ ಅನುಸರಿಸಿ ಏನು ಭೂತಕಾಲ, ಏನು ವರ್ತಮಾನ ಕಾಲ, ಭವಿಷ್ಯತ್ ಕಾಲವಾಗಿ ನಾವು ಹೇಳ್ಬೋದು. ಇನ್ನು ಭೂತಕಾಲ ಅಂದ್ರೆ ಭೂತದಲ್ಲಿ ಪಾಸ್ಟಲ್ಲಿ ನಡೆದಿರೋದು, ರಾಮನು ಕಾಡಿಗೆ ಹೋದನು, ಗಂಗೆಯನ್ನು ಪಾಠವನ್ನು ಓದಿದಳು, ಇವೆಲ್ಲ ಭೂತಕಾಲ. ವರ್ತಮಾನ ಕಾಲ ಅಂದ್ರೆ ಇವಾಗ ನಡೀತಾ ಇರೋದು, ಇವನು ಶಿವನು ಶಾಲೆಗೆ ಹೋಗುತ್ತಾನೆ, ಗುರುಗಳು ಪಾಠವನ್ನು ಬೋಧಿಸುತ್ತಾರೆ, ಇವೆಲ್ಲ ವರ್ತಮಾನ. ಇನ್ನು ಭವಿಷ್ಯತ್ ಕಾಲಕ್ಕೆ ಬಂದ್ರೆ ಭವಿಷ್ಯವನ್ನು ಹೇಳುತ್ತೆ. ಓಕೆನಾ. ಇನ್ನು ಕಾಲಸೂಚಕ ಪ್ರತ್ಯಯಗಳು ಏನೇನು, ಈ ಧಾತುಗಳಿಗೆ ಆಖ್ಯಾತ ಪ್ರತ್ಯಯ ಸೇರುತ್ತೆ ಅಲ್ಲ, ಕ್ರಿಯಾಪದ ಆಗುತ್ತೆ ಅಲ್ಲ, ಅಲ್ಲಿ ಏನು ಆಖ್ಯಾತ ಪ್ರತ್ಯಯ ಬರುತ್ತೆ ಅಲ್ಲ, ಅಲ್ಲಿ ಏನು ಭಾವ ಪ್ರಧಾನವಾಗುತ್ತೆ. ಓಕೆ, ಸೊ ಅಲ್ಲಿ ಭಾವ ಪ್ರಧಾನವಾಗುವಾಗ ವರ್ತಮಾನ, ಭೂತ, ಭವಿಷ್ಯ ಎಲ್ಲ ಸೇರ್ತಾ ಹೋಗುತ್ತೆ. ಏನು ಅಂದ್ರೆ ಹೋಗು ಪ್ಲಸ್ ಉತ್ತ ಪ್ಲಸ್ ಆನೆ, ಹೋಗುತ್ತಾನೆ, ಹೋಗುತ್ತಾಳೆ. ಓಕೆನಾ. ಇಲ್ಲಿ ನಮ್ಗೆ ಉತ್ತ, ದ, ವ ಅವೆಲ್ಲ ಏನು ಆಖ್ಯಾತ ಪ್ರತ್ಯಯ, ಅದಕ್ಕೆ ಏನು ನಾವು ಕಾಲ ಹಾಕ್ತೀವಿ, ಅದನ್ನ ಕಾಲಸೂಚಕ ಪ್ರತ್ಯಯ ಅಂತ ನಾವು ಹೇಳೋದು. ಇನ್ನು ವಿದ್ಯಾರ್ಥಕ ಕ್ರಿಯಾಪದ ಅಂದ್ರೇನು, ಏನು ಪೊಲೈಟ್ಲಿ ಹೇಳೋದು ಅಂದ್ರೆ ಏನಂತ ಹೇಳ್ಬೋದು ನಾವು, ವಿದ್ಯೆ ಅಥವಾ ವಿದ್ಯಾರ್ಥಕ ಅಂದ್ರೆ ಏನು ಬಹಳ ಪೊಲೈಟ್ ಆಗಿ ಅಥವಾ ಏನು ಶ್ರದ್ಧೆಯಿಂದ ಹೇಳೋದು, ಅದನ್ನ ವಿದ್ಯಾರ್ಥಕ ಅಂತ ನಾವು ಹೇಳ್ಬೋದು. ಅಂದ್ರೆ ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಆರೈಕೆ ಇವೆಲ್ಲ ವಿದ್ಯಾರ್ಥಕ ಕ್ರಿಯಾಪದ. ಯಾವ್ಯಾವ ಅಂದ್ರೆ ದೇವರು ಒಳಿತು ಮಾಡಲಿ, ಆಶೀರ್ವಾದ, ಅವನು ಪಾಠ ಓದಲಿ, ಓಕೆ, ರಾಮನಿಗೆ ಜಯವಾಗಲಿ, ನಿನ್ನ ಕೆಲಸ ಹೋಗಲಿ, ಇವೆಲ್ಲ ವಿದ್ಯಾರ್ಥಕ. ನಿಷೇಧಾರ್ಥಕ ಅಂದ್ರೆ ನಾನು ಮಾಡೋದಿಲ್ಲ, ಕ್ರಿಯೆ ನಡೆಯಲಿಲ್ಲ ಅಂತ ಹೇಳುತ್ತೆ. ಅಂದ್ರೆ ಏನು, ರಾಮನು ಅನ್ನವನ್ನು ತಿನ್ನಲ್ಲ, ಅವನು ಒಳಗೆ ಬಾರನು, ಸೀತೆ ಆಹಾರವನ್ನು ಕೊಡಳು, ಓಕೆ, ಕೊಡಲ್ಲ ಅಂತ. ಸಂಭಾವನಾರ್ಥಕ, ನಡಿಬಹುದು ಅಥವಾ ಹೋಗಬಹುದು ಅಂತ ಹೇಳ್ತೀವಿ, ಅದನ್ನ ಸಂಭಾವನಾರ್ಥಕ. ರಾಮನು ಕಡೆಗೆ ಓದಾನು, ಹೋಗ್ಬೋದು. ಹಸು ಮೇಲು ಓದೀತು, ಹಸು ಹೋಗ್ಬೋದು. ನೀನು ಅಲ್ಲಿಗೆ ಓದೀರಿ, ಅವನು ಅಲ್ಲಿಗೆ ಬಂದಾವು, ಅವು ಅಲ್ಲಿಗೆ ಬಂದಾವು, ಬರ್ಬೋದು ಅಂತ, ಅವೆಲ್ಲ ಸಂಭಾವನಾರ್ಥಕ ಅಂತ. ಇನ್ನು ಕಾಲಪಲ್ಲಟ ಅಂದ್ರೇನು ಅಂದ್ರೆ ಒಂದು ಕಾಲದಲ್ಲಿ ಕ್ರಿಯೆ ನಡಿಬೇಕು, ಆದ್ರೆ ಬೇರೆ ಕಾಲದಲ್ಲಿ ನಾವು ಅದನ್ನ ಭಾಷೆಯಲ್ಲಿ ಉಪಯೋಗಿಸ್ತೀವಿ, ಅದನ್ನ ಕಾಲಪಲ್ಲಟ ಅಂತ ನಾವು ಹೇಳ್ತೇವೆ. ಅಂದ್ರೆ ರಾಮನು ಗಂಟೆಯ ನಂತರ ಊಟ ಮಾಡಿದನು, ರಾಮನು ಗಂಟೆಯ ನಂತರ ಊಟ ಮಾಡುತ್ತಾನೆ. ಓಕೆನಾ, ಇದನ್ನ ವರ್ತಮಾನದಲ್ಲಿ ಹೇಳ್ಬಿಡ್ತೀವಿ, ಬಟ್ ಊಟ ಮಾಡೋದು ಯಾವಾಗ, ಭವಿಷ್ಯತ್ತಲ್ಲಿ. ಇದನ್ನೇ ಕಾಲಪಲ್ಲಟ ಅಂತ ನಾವು ಹೇಳೋದು. ಇನ್ನು ಕ್ರಿಯಾರ್ಥ ವ್ಯಯಗಳು ಯಾವುವು ಅಂದ್ರೆ ಏನು, ಕ್ರಿಯಾಪದದ ಅರ್ಥ ಕೊಡುವ ಬೇಕು, ಬೇಡ, ಉಂಟು, ಇಲ್ಲ, ಅಲ್ಲ, ಸಾಕು, ಹೌದು, ಇವೆಲ್ಲ ಅವ್ಯಯಗಳಿಗೆ ಸೇರಿದ್ರೆ ಏನು ಕ್ರಿಯಾರ್ಥ ಕಾವ್ಯ ಆಗುತ್ತೆ. ಅಂದ್ರೆ ನನಗೆ ಹಣ ಬೇಕು, ರಾಮನಿಗೆ ಅದು ಬೇಡ, ಅವನಲ್ಲಿ ಚೀಲ ಇಲ್ಲ, ಹೌದು, ಅವು ಜಿಂಕೆಗಳು, ಇವೆಲ್ಲ ಕ್ರಿಯಾರ್ಥಕ ವ್ಯಯಗಳು ಆಗತ್ತೆ. ಹಾಗಾಗಿ ನಾವು ಏನೇನು ನೋಡಿದ್ವಿ ಇಲ್ಲಿ, ಕ್ರಿಯಾಪದದಲ್ಲಿ ಎರಡು ತರ, ಒಂದು ಸಕರ್ಮಕ, ಅಕರ್ಮಕ. ಕ್ರಿಯಾಪದ ಇದ್ರೆ ಸಕರ್ಮಕ, ಇಲ್ಲ ಅಂದ್ರೆ ಅಕರ್ಮಕ. ಇನ್ನ ಏನು ಕಾಲಗಳನ್ನ ಸೇರ್ತಾ ಹೋದ್ರೆ ಭೂತಕಾಲ, ಭವಿಷ್ಯತ್ ಕಾಲ ಸೇರುತ್ತೆ. ಕಾಲಸೂಚಕ ಪ್ರತ್ಯಯಗಳು ಸೇರಿದ್ರೆ ನಮ್ಗೆ ಆ ತರ ಕ್ರಿಯಾಪದ ಬರುತ್ತೆ. ವಿದ್ಯಾರ್ಥಕ ಅಂದ್ರೆ ಆಜ್ಞೆ, ಅಪ್ಪಣೆ ಎಲ್ಲ ಮಾಡೋದು. ನಿಷೇಧಾರ್ಥಕ ಅಂದ್ರೆ ಮಾಡಲ್ಲ ಅಂತ. ಸಂಭಾವನಾರ್ಥಕ ಅಂದ್ರೆ ಮುಂದೆ ಆಗ್ಬೋದು ಅಂತ. ಕಾಲಪಲ್ಲಟ ಅಂದ್ರೆ ಯಾವ್ದೋ ಕಾಲಕ್ಕೆ ಇನ್ಯಾವುದೋ ನಾವು ಬಳಸ್ತೀವಿ ಕಾಲಕ್ಕೆ. ಕ್ರಿಯಾರ್ಥಕಾವ್ಯ ಅಂದ್ರೆ ಕ್ರಿಯಾ ಅರ್ಥನ ಕೊಡುವ ಶಬ್ದಗಳು ಬಂದ್ಬಿಡುತ್ತೆ ಆಟೋಮ್ಯಾಟಿಕ್ ಆಗಿ.
ಓಕೆ, ಸೊ ಅವೆಲ್ಲ ಕ್ರಿಯಾರ್ಥಕ ವ್ಯಯಗಳು ಆಗುತ್ತೆ. ಸೊ ಇಷ್ಟು ಕ್ರಿಯಾಪದದ ಬಗ್ಗೆ. ಇನ್ನು ಕರ್ತರಿ ಕರ್ಮಣಿ ಪ್ರಯೋಗ. ಈ ಕರ್ತರಿ ಕರ್ಮಣಿ ಪ್ರಯೋಗ ಏನು ಅಂತಂದ್ರೆ, ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದವು ಕರ್ಮಪದದ ಲಿಂಗ ವಚನಗಳನ್ನು ಅನುಸರಿಸುತ್ತದೆ. ಅಕರ್ಮಕ ಸಕರ್ಮಕ ಧಾತುಗಳೆಲ್ಲವೂ ಕರ್ತರಿ ಪ್ರಯೋಗದಲ್ಲಿರುತ್ತದೆ. ಹಾಗೆ ಕರ್ತೃಪದ ಪ್ರಥಮ ವಿಭಕ್ತಿ, ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲಿ ಇರುತ್ತದೆ. ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಕವಿಯು, ಯು ಬಂತು, ಇದು ಕರ್ತೃ ಪ್ರಥಮ ವಿಭಕ್ತಿ. ನನ್ನನ್ನು, ಅನ್ನು, ಇದು ಕರ್ಮಪದ ದ್ವಿತೀಯ ವಿಭಕ್ತಿ ಬಂದ್ಬಿಡುತ್ತೆ. ಇವೆಲ್ಲ ಕರ್ತರಿ ಪ್ರಯೋಗ ಆಗುತ್ತೆ. ಓಕೆ, ಇನ್ನ ಕರ್ಮಣಿ ಅಂತ ಏನು ಅಂದ್ರೆ ಇದ್ರದ್ದು ಉಲ್ಟ ಅಂತ ಅನ್ಕೊಳ್ಳಿ ನೀವು. ಅಂದ್ರೆ ಕವಿಯಿಂದ ಕಾವ್ಯ ಬರೆಯಲ್ಪಟ್ಟಿದ್ದು ಉಲ್ಟ ಬರುತ್ತೆ. ಓಕೆ, ಇನ್ನೊಂದೇನು ಅಂತ ಅಂದ್ರೆ ಇಲ್ಲಿ ಆಖ್ಯಾತ ಪ್ರತ್ಯಯಗಳು ಸೇರಿದೆ, ಹಾಗೆ ಲಿಂಗ ವಚನಗಳು ಸಹ ಸೇರುತ್ತೆ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಪ್ರಥಮ ಬಂತು ಕವಿಯು ನನ್ನನ್ನು ಒಡೆದನು ಅಂತ ಬಂದ್ರೆ ಕರ್ತರಿ, ಇಂದ ಅಂತ ಬಂದ್ರೆ ಅದು ಕರ್ಮಣಿ ಬರುತ್ತೆ. ಓಕೆ, ಸೊ ಇಷ್ಟು ಎಕ್ಸಾಂಪಲ್ಸ್ ಬರುತ್ತೆ ಕರ್ತರಿ ಕರ್ಮಣಿಗೆ. ಓಕೆ, ಕವಿಯಿಂದ, ಅವನಿಂದ, ತಂದೆಯಿಂದ. ಓಕೆ, ಕರ್ತರಿ ಕರ್ಮಣಿ ಪ್ರಯೋಗ ಇಷ್ಟು ನೋಡ್ಕೊಂಡ್ರೆ ಸಾಕು. ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ನೀವು ಐಡೆಂಟಿಫೈ ಮಾಡ್ಕೊಳ್ಬೋದು. ಇನ್ನು ಅವ್ಯಯಗಳಿಗೆ ಬಂದ್ರೆ, ಅವ್ಯಯ ಅಂದ್ರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳೇ ಅವ್ಯಯಗಳು ಅಂತ ನಾವು ಹೇಳೋದು. ಅಂದ್ರೆ ಇದು ಏನ್ ಹೇಳ್ಬೋದು, ನಾವು ಬಹಳಷ್ಟು ಟೈಪ್ಸ್ ಇದೆ ಅವ್ಯಯಗಳು. ಏನು ಸಾಮಾನ್ಯ ವ್ಯಯ, ಅನುಕರಣ ವ್ಯಯ, ಭಾವಸೂಚಕ ವ್ಯಯ, ಕ್ರಿಯಾರ್ಥಕ ವ್ಯಯ, ಸಂಬಂಧಾರ್ಥಕ ವ್ಯಯ, ಕೃದಂತಾವ್ಯಯ, ತದಿದಾಂತಾವ್ಯಯ, ಅವಧಾರಣಾರ್ಥಕ ವ್ಯಯ. ಅಂದ್ರೆ ಈ ನಾಮಪದ ಕ್ರಿಯೆ ಹೇಳುತ್ತಲ್ಲ, ಆ ಪದಗಳಲ್ಲೇ ಲಿಂಗ ವಚನ ವಿಭಕ್ತಿ ಎಲ್ಲ ಇದ್ದು ಬಿಡುತ್ತೆ. ವಿಭಕ್ತಿ ಪ್ರತ್ಯಯ ಯಾವುದು, ಪದ ಯಾವುದು ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ. ಒಂದೇ ವರ್ಡ್ ಏಕರೂಪ ತರ ಇದ್ದು ಬಿಡುತ್ತೆ. ಅದನ್ನ ಅವ್ಯಯಗಳು ಅಂತ ಹೇಳೋದು. ಇದು ಹೇಳ್ದಂಗೆ ಅವ್ಯಯಗಳಲ್ಲಿ 8 ಟೈಪ್ಸ್ ಇದೆ. ಸೊ ಸಮಾನಾವ್ಯಯ ಅಂತ ಬಂದ್ರೆ ಇದು ಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಸುಮ್ಮನೆ ಸಿಂಪಲ್ ಆಗಿ ಹೇಳ್ಬಿಡುತ್ತೆ. ಎಕ್ಸಾಂಪಲ್, ನೆಟ್ಟನೆ, ಚೆನ್ನಾಗಿ, ತಟ್ಟನೆ, ಬಿಮ್ಮನೆ, ಸುಮ್ಮನೆ, ಬೇಗನೆ, ಮೆಲ್ಲನೆ, ಮೆಲ್ಲಗೆ, ಸೊಗಸಾಗಿ, ಹಾಗೆ, ಅಂತೂ, ಬೇರೆ, ಬಳಿಕ, ತರುವಾಯ, ಇನ್ನು, ಒಡನೆ, ಕೂಡಲೇ, ಬೇಗ, ಸುತ್ತಲೂ, ಇವೆಲ್ಲ ಸಾಮಾನ್ಯವಾಗಿ ಹೇಳ್ಬೋದು. ಹಾಗಾಗಿ ಸಾಮಾನ್ಯ ವ್ಯಯ ಅಂತ ನಾವು ಹೇಳೋದು. ಇನ್ನು ಅನುಕರಣ ವ್ಯಯ, ಅನುಕರಣೆ ಇರುತ್ತೆ. ಅಂದ್ರೆ ಧ್ವನಿ ವಿಶೇಷ ಇರುತ್ತೆ, ಅನುಕರಣಾ ಶಬ್ದಗಳು ಇರುತ್ತೆ. ಉದಾಹರಣೆಗೆ, ನೀರು ದಬ ದಬ ಸುರಿಯಿತು, ಮಳೆ ಪಟಪಟ ಬಿದ್ದಿತು. ಇನ್ನು ಭಾವಸೂಚಕ ವ್ಯಯ ಅಂದ್ರೆ ಭಾವಸೂಚನೆ ಇರುತ್ತೆ. ಅಂದ್ರೆ ಎಲ್ಲ, ಅಯ್ಯೋ, ಅಕ್ಕಟ, ಆಹಾ, ಬಲೆ, ಇವೆಲ್ಲ ಭಾವಸೂಚಕ ವ್ಯಯ. ಕ್ರಿಯಾರ್ಥಕ ವ್ಯಯ ಅಂದ್ರೆ ಏನು ಕ್ರಿಯಾಪದ ಬರುತ್ತೆ ಅಲ್ಲ, ಅದು ಏನು ವಾಕ್ಯದಲ್ಲಿ ಕೊನೆಯಲ್ಲಿರುತ್ತೆ. ಹಾಗಾಗಿ ಆ ವಾಕ್ಯದ ಅರ್ಥವನ್ನು ಅದು ಕಂಪ್ಲೀಟ್ ಮಾಡುತ್ತೆ, ಪೂರ್ಣಗೊಳಿಸುತ್ತದೆ. ಅದನ್ನು ಕ್ರಿಯಾರ್ಥಕ ವ್ಯಯ ಅಂತ ಹೇಳ್ತೀವಿ. ಉದಾಹರಣೆಗೆ, ಉಂಟು, ಬೇಕು, ಬೇಡ, ಅಲ್ಲ, ಹೌದು, ಸಾಕು, ಇಲ್ಲ, ಇತ್ಯಾದಿ. ಇವೆಲ್ಲ ಕ್ರಿಯಾರ್ಥಕ ವ್ಯಯ ಆಗುತ್ತೆ. ಇನ್ನು ಸಂಬಂಧಾರ್ಥಕ ವ್ಯಯ ಅಂದ್ರೆ ಸಂಬಂಧ ಹೇಳೋದು. ಅಥವಾ ಆದ್ದರಿಂದ, ಆದದ್ದು, ಎರಡು ವಾಕ್ಯನ ಜೋಡಿಸಿದ್ರೆ ಅದನ್ನು ಸಂಬಂಧಾರ್ಥಕ ವ್ಯಯ ಅಂತ ನಾವು ಹೇಳ್ಬೋದು. ಇನ್ನು ಅವಧಾರಣಕ ವ್ಯಯ ಅಂದ್ರೆ ಒಂದು ನಿಶ್ಚಯಾರ್ಥದಲ್ಲಿ ಬರುವ ಅವ್ಯಯ ಅವಧಾರಣಕ ವ್ಯಯ. ಅಂದ್ರೆ ಅದನ್ನ ನಾವು ನಿರೀಕ್ಷಿಸ್ತೀವಿ. ಹಾಗೆ, ಇದೇ ನನ್ನ ಲೇಖನಿ, ಇದೆ ಅಂತ ನಾವು ಹೇಳೋದು. ಆಮೇಲೆ ಇದನ್ನು ಬರೆದವನು ನಾನೇ. ಇವೆಲ್ಲ ಅವಧಾರಣಾರ್ಥಕ ವ್ಯಯ ಆಗುತ್ತೆ. ಹಾಗಾಗಿ ಇದು ಅವ್ಯಯಗಳ ಬಗ್ಗೆ ಆಗುತ್ತೆ. ಓಕೆ, ಸೊ ನಾನು ಇಷ್ಟನ್ನು ನಾವು ಕಂಪ್ಲೀಟ್ ಮಾಡಿರೋದು ಏನು ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಕ್ಸಾಮ್ದು ಭಾಳಷ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೇಕು ನಾವು. ಬೇಸಿಕ್ಸ್ ಹೇಳಿದ್ದೀನಿ. ಓಕೆ, ಇನ್ನೂ ಒಂದಷ್ಟು ಎಕ್ಸಾಂಪಲ್ಸ್ ಖಂಡಿತ ಡೆಫಿನೆಟ್ಲಿ ಮಾಡ್ಬೋದು, ತೊಂದರೆ ಇಲ್ಲ. ಅದನ್ನು ನಾವು ರಿವಿಷನ್ ಕ್ಲಾಸಸಲ್ಲಿ ಮಾಡೋಣ. ಸದ್ಯಕ್ಕೆ ಇಷ್ಟು ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಸೊ ಹಾಗಾಗಿ ಈ ವಿಡಿಯೋಗೆ ನೀವೊಂದು ಲೈಕ್ ಕೊಡಿ ದಯವಿಟ್ಟು. ಹಾಗೆ ನನ್ನ ಚಾನಲ್ಗೆ ನೀವು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗ್ತಿರೋ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಮೊದಲು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇನೆ. ಹಾಗೆ ಈ ವಿಡಿಯೋಸ್ನ ನೀವು ಶೇರ್ ಮಾಡಿ, ತಪ್ಪದೆ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಏನು ಬರುತ್ತೆ ಟಾಪಿಕ್, ಸಮಾಸ ಬರುತ್ತೆ, ಅದನ್ನು ನಾವು ನೋಡೋಣ. ಸಮಾಸ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ನಾನು ಹೇಳ್ತೇನೆ.